ಒಂದು ಕಂಪ್ಲೀಟ್ ಸಿನಿಮಾದ ರೀತಿಯಾಗಿತ್ತು. ಸರಿಯಾಗಿ 24 ಗಂಟೆಗಳು. ನೀವು ನಿನ್ನೆ ಇದೇ ಇನ್ಸೈಡ್ ಸುದ್ದಿ ಆರಂಭ ಆಗುವಂತ ಸಂದರ್ಭದಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನುವಂತ ವಿಚಾರವನ್ನ ನೀವು ಗಮನಿಸಿದ್ರಿ. ಸೊ ಅದರಂತೆ ಇವತ್ತು ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ 1 ಗಂಟೆ ಮುನ್ನ ಅವರು ರಿಲೀಸ್ ಆಗ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ನೀವು ಗಮನಿಸ್ತಿದ್ದೀರಾ. ಹಾಗಾದ್ರೆ ಏನೇನಾಯ್ತು ಸಿಟಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲೂ ಕೋರ್ಟ್ ನಲ್ಲಿ ನಡೆದಂತ ವಾದ ಪ್ರತಿವಾದಗಳು ಏನೇನಿತ್ತು, ಬನ್ನಿ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರ್ವಾಧಿಕಾರ ಬಹಳ ದಿನ ನಡೆಯಲ್ಲ. ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ಸಿಟಿ ರವಿ ಅವರ ಹೇಳಿಕೆಯನ್ನು ಕೂಡ ಮಾನ್ಯ ನ್ಯಾಯಾಧೀಶರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಈ ಎಂಟೈರ್ ಎಪಿಸೋಡ್ ಅನ್ನ ಸಿಬಿಐ ತನಿಖೆಗೆ ಕೊಡಬೇಕು. ಒಂದು ಪ್ರಕರಣ, 3 ಕೋರ್ಟ್, ಸುದೀರ್ಘವಾದ ಪ್ರತಿವಾದ. ಅವಾಚ್ಯ ಪದಬಳಕೆ ಆರೋಪದಲ್ಲಿ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಂಧನದಿಂದ ಮುಕ್ತಿ ಸಿಕ್ಕಿದೆ. ಬೆಳಗಾವಿಯ ಜೆಎಂಎಫ್ ಕೋರ್ಟ್ನಲ್ಲೂ ವಿಚಾರಣೆ, ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ವಿಚಾರಣೆ, ಹೈಕೋರ್ಟ್ನಲ್ಲೂ ವಿಚಾರಣೆ. ಇಡೀ ದಿನ ಕೋರ್ಟ್ಗಳ ವಾದ ಪ್ರತಿವಾದವೇ ನಡೆಯಿತು. ಕೊನೆಗೂ ವಿಚಾರಣೆ ಕೈಗೆತ್ತಿಕೊಂಡ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಸಿಟಿ ರವಿ ಬಿಡುಗಡೆಗೆ ಆದೇಶ ಕೊಟ್ಟಿದೆ. ಎಂಎಲ್ಸಿ ಸಿಟಿ ರವಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್. ತಕ್ಷಣವೇ ಬಿಡುಗಡೆಗೆ ಹೈಕೋರ್ಟ್ ಮಧ್ಯಂತರ ಆದೇಶ. ಸಿಟಿ ರವಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ತಕ್ಷಣವೇ ಬಿಡುಗಡೆ ಮಾಡುವಂತೆ ಮಧ್ಯಂತರ ಆದೇಶ ಕೊಟ್ಟಿದೆ. ತನಿಖೆಗೆ ಸಹಕರಿಸಬೇಕೆಂದು ಷರತ್ತು ವಿಧಿಸಿ ಹೈಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟಿದೆ. ಸಿಟಿ ರವಿ ಎಲ್ಲಿದ್ದಾರೋ ಅಲ್ಲಿಂದಲೇ ಬಿಡುಗಡೆ ಮಾಡುವಂತೆ ಹೈಕೋರ್ಟ್ ಮಹತ್ವದ ಆದೇಶವನ್ನೇ ಕೊಟ್ಟಿದೆ. ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದಂತೆಯೇ ಬಿಜೆಪಿ ಕಾರ್ಯಕರ್ತರಲ್ಲಿ ಸಂಭ್ರಮ ಜೋರಾಗಿತ್ತು. ಸಂಭ್ರಮಾಚರಣೆ ನಡೆಸಿತು. ಸರ್ವಾಧಿಕಾರಿಯ ಧೋರಣೆ ಬಹಳ ದಿನ ನಡೆಯಲ್ಲ. ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ. 3 ಜಿಲ್ಲೆಗಳಲ್ಲಿ ರಾತ್ರಿ ಇಡೀ ನನ್ನನ್ನ ಸುತ್ತಿಸಿದ್ದಾರೆ. ಸರ್ವಾಧಿಕಾರ ನಡೆಯೋದಿಲ್ಲ, ಪೊಲೀಸ್ ಸ್ಟಾಪ್ ಬೀಳುತ್ತೆ ಅಂತ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ರು. ನನಗೆ ಯಾವುದೇ ನೋಟಿಸ್ ಕೊಡದೆ ಅಕ್ರಮ ಬಂಧನದಲ್ಲಿಟ್ಟು ರಾತ್ರಿ ಇಡೀ 3 ಜಿಲ್ಲೆಗಳಲ್ಲಿ ಸುತ್ತಾಡಿಸಿ ಸರ್ವಾಧಿಕಾರ ಮೆರೆದಿದ್ದಾರೆ. ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಬೀಳುತ್ತೆ. ಸರ್ವಾಧಿಕಾರ ಬಹಳ ದಿನ ನಡೆಯಲ್ಲ. ಸರ್ವಾಧಿಕಾರ ಕೊನೆ ಆಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ಸಿಟಿ ರವಿ ಬಂಧನ ವೇಳೆ ಪೊಲೀಸರನ್ನೇ ಯಾರು ಕಂಟ್ರೋಲ್ ಮಾಡ್ತಿದ್ರು, ಅರ್ಧ ಗಂಟೆಯೂ ಡೈರೆಕ್ಷನ್ ಕೊಡ್ತಿದ್ರು. ಇದರ ಬಗ್ಗೆ ಸಿಬಿಐ ತನಿಖೆ ಆಗ್ಬೇಕು ಅಂತ ಆರ್ ಅಶೋಕ್, ವಿಜಯೇಂದ್ರ ಆಗ್ರಹಿಸಿದ್ರು. ಇನ್ಮೇಲೆ ನಾವು ವಿಜಯೇಂದ್ರ ಅವರು, ನಮ್ಮ ಬೆಲ್ಲದವರು ಎಲ್ಲ ಹುಷಾರಾಗಿರ್ತೀರಿ. ಇನ್ಮೇಲೆ ಎಲ್ಲೇ ಅಧಿವೇಶನ ಕರೆದ್ರೂ ನಾವು ಮೊದಲೇ ಒಂದು ಕೋರ್ಟ್ಗೆ ಬೇಲ್ ಅಪ್ಲಿಕೇಶನ್ ಹಾಕ್ಬಿಡ್ತೀರಿ. ಆಮೇಲೆ ನಾವು ವಿಧಾನಸೌಧಕ್ಕೆ ಎಂಟ್ರಿ ಆಗ್ತೀರಿ. ಇಲ್ಲಿ ವಿಧಾನಸೌಧದಲ್ಲಿ ನಮ್ಮನ್ನು ಕರೆದುಬಿಟ್ಟು ಅರೆಸ್ಟ್ ಮಾಡೋಕ್ಕೆ ಕರೀತಾರೆ. ಇಲ್ಲಿ ನಮಗೆ ಟಾರ್ಚರ್ ಮಾಡೋಕ್ಕೆ ಕರೀತಾರೆ. ಈ ರಿಮೋಟ್ ಪ್ಲೇಸಲ್ಲಿ ಜಲ್ಲಿ ಕ್ರಷರ್ ಇರ್ತದಲ್ಲ, ಭಾಳ ಪಾತಾಳಕ್ಕೆ ಹೋಗಿರ್ತದಲ್ಲಿ, 50 ಅಡಿ 100 ಅಡಿ ಎಲ್ಲ ಪಾತಾಳಕ್ಕೆ ಹೋಗಿರ್ತದೆ. ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ದಾರೆ. ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ಫೋನಲ್ಲಿ ಪೊಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಏನು ಡೈರೆಕ್ಷನ್ ನೆಕ್ಸ್ಟ್ ಹೇಳಿದ್ರೆ ಫಾರೆಸ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸಿದ್ದಾರೆ. ಮತ್ತು ಅವ್ರ ಡೈರೆಕ್ಷನ್. ನಾನು ಹೇಳ್ತಾ ಇದ್ದೀನಿ, ಈ ಎಂಟೈರ್ ಎಪಿಸೋಡನ್ನು ಸಿಬಿಐ ತನಿಖೆಗೆ ಕೊಡಬೇಕು. ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸ್ ಇಲಾಖೆನೇ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ಯಾವ ರೀತಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ, ಎಲ್ಲ ವಿಚಾರಗಳನ್ನು ಎಳೆ ಎಳೆಯಾಗಿ ಹೊತ್ತು ಬಿಡಿಸಿಟ್ಟಿದ್ದಾರೆ. ಸಿಟಿ ರವಿ ಅವರ ಹೇಳಿಕೆಯನ್ನು ಕೂಡ ಮಾನ್ಯ ನ್ಯಾಯಾಧೀಶರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿ ವಿಚಾರಣೆಗೂ ಮುನ್ನ ಕೋರ್ಟ್ ಹಾಲ್ನಲ್ಲಿ ಸಿಟಿ ರವಿ ಕಣ್ಣೀರಿಟ್ರು. ಈ ವೇಳೆ ಬಿಜೆಪಿ ನಾಯಕರು ಸಮಾಧಾನ ಮಾಡಿದ್ರು. ಹಾಗಾದ್ರೆ ಕೋರ್ಟ್ನಲ್ಲಿ ಏನೇನು ವಿಚಾರಣೆ ಆಯ್ತು ಅನ್ನೋದನ್ನೇ ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ. 3 ಜಿಲ್ಲೆ ಸುತ್ತಿಸಿ ನಿಗೂಢ ಜಾಗಕ್ಕೆ ಕರೆದೊಯ್ದ್ರು ಎಂದ ಸಿಟಿ ರವಿ. ಕೋರ್ಟ್ನಲ್ಲಿ ಸಿಟಿ ರವಿ ಪರ ವಕೀಲ ಜಿರಲಿ ವಾದ ಮಂಡಿಸಿದ್ರು. ಈ ವೇಳೆ ಜಡ್ಜ್ ಕೇಳಿದ ಪ್ರಶ್ನೆಗೆ
ಸಿಟಿ ರವಿ ಉತ್ತರ ಕೊಟ್ಟರು. ರಾತ್ರಿ ಇಡೀ 10 ಗಂಟೆಗಳ ಕಾಲ 3 ಜಿಲ್ಲೆಯನ್ನ ನನ್ನನ್ನ ಸುತ್ತಿಸಿದ್ದಾರೆ. ನಂದಗಡ, ಖಾನಾಪುರ, ಧಾರವಾಡ, ಗದಗ, ರಾಮದುರ್ಗ, ಸವದತ್ತಿ ಹೀಗೆ ಎಲ್ಲಾ ಕಡೆಯೂ ಪೊಲೀಸರು ನನ್ನನ್ನ ಸುತ್ತಿಸಿದ್ದಾರೆ. ಕೋರ್ಟ್ಗೆ ಬರುವವರೆಗೂ ನಿಗೂಢ ಜಾಗಕ್ಕೆ ಕರೆದೊಯ್ದಿದ್ರು. ಎಲ್ಲೋ ಒಂದು ಕಾಡಿನ ಜಾಗಕ್ಕೆ ಕರೆದುಕೊಂಡು ಹೋಗಿದ್ರು. ಯಾರು ಹೊಡೆದ್ರು ಎಂದು ಗೊತ್ತಾಗ್ಲಿಲ್ಲ. ಪೊಲೀಸರೇ ನನಗೆ ಹೊಡೆದಿರಬಹುದು. ಮಧ್ಯರಾತ್ರಿ ನನಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ದಾರೆ. ಘಟನೆ ನಡೆದ 3 ಗಂಟೆಯ ಬಳಿಕ ಚಿಕಿತ್ಸೆ ಕೊಡಿಸಿದ್ದಾರೆ. ಹೆಬ್ಬಾಳ್ಕರ್ ಡಿಕೆಶಿಯಿಂದ ನನಗೆ ಧಮ್ಕಿ ಎಂದ ಸಿಟಿ ರವಿ. ಜಡ್ಜ್ ಎದುರು ಉತ್ತರ ಮುಂದುವರಿಸಿದ ಸಿಟಿ ರವಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಸಿಎಂ ಡಿಕೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಸಿಎಂ ಡಿಕೆಶಿ ನನಗೆ ಧಮಕಿ ಹಾಕಿದ್ರು. ನಿನ್ನೆ ನಿನ್ನ ನೋಡಿಕೊಳ್ತೀನಿ, ಜೀವನದಲ್ಲಿ ನೆನಪಿರಬೇಕು ಅಂದಿದ್ರು. ನಿನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗುತ್ತೆಂದು ಮಂತ್ರಿ ಧಮಕಿ ಹಾಕಿದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಇಡೀ ನಾನು ಬಹಳ ಆತಂಕದಲ್ಲೇ ಕಳೆದೆ. ನಿರಂತರವಾಗಿ ಯಾರದ್ದೋ ಫೋನ್ ಕಾಲ್ ಪೊಲೀಸರಿಗೆ ಬರ್ತಾ ಇತ್ತು. ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಿ ಅಂದ್ರೆ ಉತ್ತರ ಕೊಡ್ತಿರ್ಲಿಲ್ಲ. ಆದ್ರೆ ನಾನು ದೇವರ ಮೇಲೆ ಭಾರ ಹಾಕಿ ಹೋದೆ. 7 ಗಂಟೆಗೆ ನೀವು ನಮ್ಮನ್ನ ಕಸ್ಟಡಿಗೆ ತಗೊಂಡವರು ಎಲ್ಲೆಲ್ಲಿ ಸುತ್ತಿದ್ರಿ ನೀವು? ಕಸ್ಟಡಿಗೆ ಹಾಕಿ ಕರ್ಕೊಂಡು ಹೋಗ್ರಿ, ಕಬ್ಬಿನ ಗದ್ದೆಗೆ ಹಾಕಿ ಕರ್ಕೊಂಡು ಹೋಗ್ರಿ ನೀವು. ಇನ್ನು ಸಿಟಿ ರವಿ ಪರ ವಕೀಲ ಎಂಬಿ ಜಿರಲಿ ವಾದ ಮಂಡಿಸಿ, ಪೊಲೀಸರು ಪಶುವಿನಂತೆ ಹೊತ್ತೊಯ್ದಿದ್ದಾರೆ ಅಂದರು. ಸೆಕ್ಷನ್ 480 ಓದಿ ಸಿಟಿ ರವಿ ಪರ ವಕೀಲ ಎಂಬಿ ಜಿರ್ಲೆ ಜಾಮೀನು ನೀಡುವಂತೆ ಮನವಿ ಮಾಡಿದರು. ಶಿಷ್ಟಾಚಾರದ ಸ್ಥಳದಲ್ಲಿ ಘಟನೆ ನಡೆದಿದ್ದು, ಸಾಮಾನ್ಯ ಜಾಗದಲ್ಲೆಲ್ಲ. ಈ ಘಟನೆ ಸುವರ್ಣಸೌಧದಲ್ಲೇ ನಡೆದಿದೆ ಎಂದು ಪೊಲೀಸರೇ ಹೇಳಿದ್ದಾರೆ. ಸಿಟಿ ರವಿಯನ್ನ ಪೊಲೀಸರು ಪಶುವಿನಂತೆ ಹೊತ್ತೊಯ್ದಿದ್ದಾರೆ. ಯಾಕೆ ರಾಮದುರ್ಗ ಠಾಣೆಗೆ ಕರೆದೊಯ್ದರು? ಸಿಟಿ ರವಿಗೆ ಊಟ ನೀಡಿಲ್ಲ, ರಾತ್ರಿ ನಿದ್ದೆ ಇಲ್ಲ. ವಿಪಕ್ಷ ನಾಯಕರು ಠಾಣೆಗೆ ಹೋದರೂ ಭೇಟಿಗೆ ಅವಕಾಶ ನೀಡಿಲ್ಲ. ನಾವು ಸರ್ವಾಧಿಕಾರದಲ್ಲಿ ಇದ್ದೀವ. ಪೊಲೀಸರು ಮನಬಂದಂತೆ ವರ್ತನೆ ಮಾಡಬಹುದಾ? ಸಿಟಿ ರವಿ ಒತ್ತಡದಲ್ಲಿದ್ದರು. ಬೆಳಗ್ಗೆ ನೋಡಿದಾಗ ನಡುಗುತ್ತಿದ್ದರು. ಆರೋಪ ಸಾಬೀತಾಗುವ ಮುನ್ನ ಪೊಲೀಸರು ಹೀಗೆ ವರ್ತಿಸಿದ್ದಾರೆ. ಕೊಲೆ ಕೇಸಿನ ಅಪರಾಧಿಗೂ ಕೂಡ ಈ ರೀತಿ ಟ್ರೀಟ್ಮೆಂಟ್ ಮಾಡಲ್ಲ. ಸಿಟಿ ರವಿ ಜೀವಕ್ಕೆ ಬೆದರಿಕೆ ಇತ್ತು. ಸಿಟಿ ರವಿ ವಿರುದ್ಧ ಸಭಾಪತಿ ಯಾವುದೇ ರೂಲಿಂಗ್ ನೀಡಿಲ್ಲ ಅಂತ ಎಂಬಿ ಜಿರಲಿ ಲಾ ಪಾಯಿಂಟ್ ಹಾಕಿದ್ರು. ಸಿಟಿ ರವಿ ವಿರುದ್ಧ ಸಭಾಪತಿ ಯಾವುದೇ ರೂಲಿಂಗ್ ನೀಡಿಲ್ಲ. ಆದರೂ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಸಿಟಿ ರವಿಗೆ ಉನ್ನತ ಮಟ್ಟದ ಚಿಕಿತ್ಸೆ ಅಗತ್ಯವಿದೆ. ಈ ಎಲ್ಲಾ ಕಾರಣದಿಂದ ಸಿಟಿ ರವಿಗೆ ಜಾಮೀನು ಅಗತ್ಯವಿದೆ. ಇನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲೂ ಅರ್ಜಿ ವಿಚಾರಣೆ ನಡೆಯಿತು. ಸದನದಲ್ಲಿ ಹೇಳಿದ ಮಾತುಗಳನ್ನ ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ. ಸದನದಲ್ಲಿ ವಸ್ತುಗಳನ್ನ ಹಾನಿಪಡಿಸಿದ್ರೆ ಅದನ್ನ ಮಾತ್ರ ಪ್ರಶ್ನಿಸಬಹುದೆಂದು ಸಿಟಿ ರವಿ ಪರ ವಕೀಲ ಅಶೋಕ್ ಹಾರನಹಳ್ಳಿ ವಾದ ಮಂಡಿಸಿದರು. ಆರೋಪಿ ಅಸಂವಿಧಾನಿಕ ಪದ ಬಳಸಿದ್ದಾರೆಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಹಿರಿಯ ವಕೀಲ ಶ್ಯಾಮ್ ಸುಂದರ್ ವಾದ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿತು. ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಬಂಧನವಾಗಿದ್ದ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ವಾದ ಪ್ರತಿವಾದ ಆಲಿಸಿ ಹೈಕೋರ್ಟ್ ಬಿಡುಗಡೆಗೆ ಆದೇಶ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.